ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗುರುಗಳಾದ್ರಂತ. ಹಾಂ, ಒಂದು ನಿಮಿಷ ಬನ್ನಿ, ಬನ್ನಿ ತೋರಿಸಿ. ಮೇಡಮ್, ನಾವಿಲ್ಲಿ ಶ್ರೀರಂಗಪಟ್ಟ ತಾಲೂಕು. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೆಸರು. ನಾವು ಇಲ್ಲಿ ದೇವಸ್ಥಾನದ ಅರ್ಚಕರು. ನಾವು ಶ್ರೀರಂಗಪಟ್ಟ ತಾಲೂಕು ಜಕ್ಕನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಾವು ವಾಸ ಇದ್ದೀವಿ. ಇಲ್ಲಿ ಡೈಲಿ ಬಂದು ಅಪ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ಇಲ್ಲಿ ಈ ಕ್ಷೇತ್ರದ ಮಹಿಮೆ ಏನು ಅಂತ ಹೇಳಿದ್ರೆ, ಗೌತಮ ಮಹಾಮುನಿಗಳು ತಪಸ್ಸು ಮಾಡುವಂಥ ಜಾಗ ಇದು. ಇಲ್ಲಿ ಗೌತಮರು ತಪಸ್ಸು ಮಾಡುವಂಥ ಜಾಗ. ಇಲ್ಲಿ ಅಹಲ್ಯಾದೇವಿ ಅವ್ರ ಹೆಂಡತಿ. ಅಹಲ್ಯಾದೇವಿಗೆ ಶಾಪ ಕೊಡ್ತಾರೆ ಯಾರು? ಗೌತಮ ಮುನಿಗಳು. ಏನು ಉದ್ದೇಶಪ್ಪ ಅಂದರೆ, ದೇವೇಂದ್ರ ಗೌತಮ ಮಹಾಮುನಿಗಳಿಗೆ ಅಹಲ್ಯಾದೇವಿಯ ಪ್ರವೇಶ ಮಾಡಬೇಕು ಅಂತ ಅವ್ನು ಬರ್ತಾನೆ. ಆವಾಗ ಅವ್ನು ಬರಬೇಕಾದ್ರೆ ಇಲ್ಲಿ ಗೌತಮರು ಇರ್ತಾರಲ್ಲ, ಪ್ರವೇಶ ಮಾಡೋಕ್ಕಾಗಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಇವರು ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಸಮಯದಲ್ಲಿ ದೇವೇಂದ್ರ ಕೋಳಿಯಾಗಿ ಕೂಗಿದಾಗ ಇವರು ಗೌತಮ ಮಹಾಮುನಿಗಳು ಒಳಗೆ ಸ್ನಾನ ಕೊಡ್ತಾರೆ. ಹೋದಾಗ ಇವರು ಪ್ರವೇಶ ಮಾಡಬೇಕು ಅಂತ ಹೋಗ್ತಾನೆ. ಅಲ್ಲಿ ಹೋಗೋಕ್ಕೆ ಅವಕಾಶ ಆಗಲ್ಲ. ಅಹಲ್ಯಾದೇವಿ ಹೊರಗಡೆ ಇರ್ತಾರೆ, ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿ ಗೌತಮರು ನದಿ ಸ್ನಾನ ಮಾಡಿ ಹೇಳಿದ ತಕ್ಷಣ ಆ ಶರೀರವಾಣಿ ಆಗುತ್ತಾರೆ. ದೇವೇಂದ್ರ ಬಂದಿದ್ದಾನಪ್ಪ, ನೀನು ಯಾಕೆ ಇಲ್ಲಿ ಬಂದಿದ್ಯಾ, ಬೇಗ ಮನೆಗೆ ಹೋಗ್ಬೋದು. ಗೌತಮರು ಬರ್ತಾರೆ. ಬಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ, ಅವ್ರು ನೋಡ್ತಾರೆ ಅಹಲ್ಯಾದೇವಿ ಹೊರಗಡೆ ಇರ್ತಾರೆ. ಹೀಗೆ ಕೋಪ ಬಂದು ಅಹಲ್ಯಾದೇವಿಗೆ ನೀನು ಶಾಪ ಕೊಡ್ತಾರೆ, ನೀವು ಕಲ್ಲಾಗುವಂಥದ್ದು ಶಾಪ ಕೊಡ್ತಾರೆ. ಆವಾಗ ಅಹಲ್ಯಾದೇವಿ ಕೇಳ್ಕೊಳ್ತಾರೆ, ಒಂದು ನಿಮಿಷ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಹಾಂ.